ಮಂಡ್ಯ ಬಂದ್ ವಿಚಾರ ಹನುಮಧ್ವಜ ದಂಗಲ್ ವಿರೋಧಿಸಿ ಹನುಮಧ್ವಜವನ್ನ ತೆರವುಗೊಳಿಸಿದ್ದನ್ನ ವಿರೋಧಿಸಿ ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿದೆ. ಕೆರಗೋಡಿನಿಂದ ಮಂಡ್ಯ ನಗರವನ್ನ ಈಗ ಬೈಕ್ ರ್ಯಾಲಿ ತರಬೇಕು. ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿವೆ ಹಿಂದೂ ಸಂಘಟನೆಗಳು. ಬಜರಂಗ ದಳ, ಹಿಂದೂ ಸಂಘಟನೆಗಳಿಂದ ಶಾಂತಿಯುತ ಪ್ರತಿಭಟನೆ, ಬೈಕ್ ರ್ಯಾಲಿ. ಕೆರಗೋಡಿನಿಂದ ಹೊರಟಂತಹ ಬೈಕ್ ರ್ಯಾಲಿ ಮಂಡ್ಯ ನಗರ ತಲುಪಿದೆ. ಮಂಡ್ಯ ನಗರದ ಆಂಜನೇಯ ದೇಗುಲವನ್ನ ತಲುಪಿರುವಂತದ್ದು ಬೈಕ್ ರ್ಯಾಲಿ. ಹನುಮ ದೇಗುಲದಿಂದ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆ ಸಾಗುತ್ತೆ. ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆ. ಮಂಡ್ಯ ನಗರದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿದೆ ಹನುಮ ದೇಗುಲ. ಕೆರಗೋಡಿನಿಂದ ಹೊರಟಂತಹ ರ್ಯಾಲಿ ಈಗ ಹನುಮ ದೇಗುಲವನ್ನ ತಲುಪಿದ್ದು ಅಲ್ಲಿಂದ ಈಗ ಪಾದಯಾತ್ರೆ. ಡಿಸಿ ಕಚೇರಿಯವರೆಗೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ. ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹನುಮ ದೇಗುಲದಿಂದ ಆರಂಭವಾದಂತಹ ಪಾದಯಾತ್ರೆ ಈಗ ಡಿಸಿ ಕಚೇರಿಯವರೆಗೆ ಸಾಗಲಿದ್ದು ನಂತರ ಡಿಸಿಗೆ ಮನವಿಯನ್ನು ಸಲ್ಲಿಸುತ್ತಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಕೆರಗೋಡಿನಲ್ಲೇನು ಹನುಮ ಧ್ವಜವನ್ನ ಹಾಕಿದ್ದನ್ನ ಅಧಿಕಾರಿಗಳು ತೆರವುಗೊಳಿಸಿದ್ರು. ಅದನ್ನ ವಿರೋಧಿಸಿ ಭಾರೀ ಪ್ರತಿಭಟನೆಯನ್ನ ಗ್ರಾಮಸ್ಥರು ನಡೆಸಿದ್ರು. ನಂತರ ಬಿಜೆಪಿ ಜೆಡಿಎಸ್ ಕೂಡ ಜೊತೆಯಾಗಿತ್ತು ಆ ದಂಗಲ್ಗೆ. ಅದರ ಬೆನ್ನಲ್ಲೇ ಈಗ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಂತಹ ಬಂದ್ ಇದು. ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಕೆರಗೋಡು ಬಂದ್ ಆಗಿದೆ. ಮಂಡ್ಯ ನಗರದಲ್ಲೊಂದು ರ್ಯಾಲಿ ನಡೀತಾ ಇದೆ. ಕೆರಗೋಡುವಿನಿಂದ ಬೈಕ್ ರ್ಯಾಲಿ ಸಾಗಿ ಬಂತು. ಹನುಮ ದೇಗುಲದವರೆಗೆ ಈ ಬೈಕ್ ರ್ಯಾಲಿ ಬಂತು. ನಂತರ ಅಲ್ಲಿಂದ ಈಗ ಪಾದಯಾತ್ರೆ ಶುರುವಾಗಿದೆ. ಡಿಸಿ ಕಚೇರಿಯವರೆಗೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ. ಮತ್ತೆ ಆ ಧ್ವಜ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಏರಿಸಬೇಕು ಅನ್ನುವಂಥದ್ದು ಇವರ ಆಗ್ರಹ. ಹಾಗಿದ್ರೆ ಹೇಗೆ ನಡೀತಾ ಇದೆ ರ್ಯಾಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಬೈಕ್ ರ್ಯಾಲಿ ಮುಕ್ತಾಯವಾಗಿ ಈಗ ಪಾದಯಾತ್ರೆ ಶುರುನ ಯಾವ ರೀತಿಯಲ್ಲಿ ಸಾಗ್ತಾ ಇದೆ, ಜೊತೆಗೆ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ಡೀಟೇಲ್ಸ್ಗಳನ್ನು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಹನುಮ ಧ್ವಜ ತೆರವು ವಿರೋಧಿಸಿ ನಡೀತಾ ಇರತಕ್ಕಂತಹ ಹೋರಾಟ ಇವತ್ತು ಮಂಡ್ಯ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಹಿಂದೂಪರ ಸಂಘಟನೆಗಳು ಮಂಡ್ಯ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಬೈಕ್ ರ್ಯಾಲಿ, ಕೆರಗೋಡಿನಿಂದ ಹೊರಟಂತಹ ಬೈಕ್ ರ್ಯಾಲಿ ಮಂಡ್ಯ ನಗರದ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದು ತಲುಪಿತ್ತು. ಇದೀಗ ಅಲ್ಲಿಂದ ಪಾದಯಾತ್ರೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ ಮಹಾವೀರ ವೃತ್ತ ಮಾರ್ಗವಾಗಿ, ಸಂಜೆ ವೃತ್ತ ಮಾರ್ಗವಾಗಿ ಈಗ ಡಿಸಿ ಕಚೇರಿ ಕಡೆಗೆ ಪಾದಯಾತ್ರೆ ಒಂದು ಸಾಗ್ತಾ ಇರ್ತಕ್ಕಂಥದ್ದು. ನೂರಾರು ಜನ ಹಿಂದೂ ಕಾರ್ಯಕರ್ತರುಗಳು ಪಾದಯಾತ್ರೆಯಲ್ಲಿ ಭಾಗಿಯಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು. ಸಾಕಷ್ಟು ಹನುಮ ಧ್ವಜಗಳು, ಕೇಸರಿ ಬಾವುಟಗಳು ಕಾಣಿಸ್ತಾ ಇದೆ. ಜೈ ಶ್ರೀರಾಮ್, ಜೈ ಹನುಮಾನ್ ಘೋಷಣೆ ಮುಗಿಲು ಮುಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಸ್ಥಳೀಯ ಶಾಸಕರು, ಸಚಿವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಪ್ರತಿಭಟನಾಕಾರರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ ಬಾರಿ ನಡೆದಂತಹ ಪಾದಯಾತ್ರೆಯಲ್ಲೂ ಕೂಡ ಇಂಥದ್ದೇ ಒಂದು ಆಕ್ರೋಶ ವ್ಯಕ್ತ ಆಗಿತ್ತು. ಬೃಹತ್ ಹೋರಾಟ ಕೂಡ ನಡೆದಿತ್ತು. ಇವತ್ತು ಕೂಡ ಅದರ ಮುಂದುವರಿದ ಭಾಗವಾಗಿ ಬೇರೆ ಸ್ವರೂಪದ ಹೋರಾಟಕ್ಕೆ ಹಿಂದೂಪರ ಸಂಘಟನೆಗಳು ಕೂಡ ಪ್ಲಾನ್ ಮಾಡಿದ್ವು. ಇದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನೈತಿಕ ಬೆಂಬಲವನ್ನು ಕೊಡಿಸಿದ್ರೆ ಕೇವಲ ಹಿಂದೂಪರ ಸಂಘಟನೆ ಕಾರ್ಯಕರ್ತರಷ್ಟೇ ಈ ರ್ಯಾಲಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ. ಪಾದಯಾತ್ರೆ ಮೂಲಕ ತೆರಳಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಒಂದು ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿ ಆನಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಅಂದ್ರೆ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ವಿ, ಅಲ್ಲಿ ಹನುಮ ಧ್ವಜ ಹಾರಾಡಬೇಕು ಅನ್ನುವಂಥದ್ದು ಗ್ರಾಮಸ್ಥರೆಲ್ಲರ ಒಗ್ಗಟ್ಟಿನ ನಿರ್ಧಾರ ಆಗಿತ್ತು. ಆದ್ರೆ ಈಗ ಒಂದು ಏಕಾಏಕಿಯ ಧ್ವಜವನ್ನ ತೆರವು ಮಾಡಿರುವಂತದ್ದು ಖಂಡನೀಯ. ಮತ್ತೆ ಆ ಜಾಗದಲ್ಲಿ, ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ನೂರಾರು ಜನ ಹಿಂದೂ ಕಾರ್ಯಕರ್ತರುಗಳು, ಬಜರಂಗ ಸೇನೆ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್, ಮತ್ತೆ ಆ ಕೆರಗೋಡು ಗ್ರಾಮದ ಶ್ರೀರಾಮ ಭಜನಾ ಮಂಡಳಿ ಏನಿದೆ, ಮತ್ತೆ ಬೇರೆ ಬೇರೆ ಹಿಂದೂಪರ ಸಂಘಟನೆಗಳಿದೆ, ಅದೆಲ್ಲ ಕಾರ್ಯಕರ್ತರುಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯನ್ನ ಈ ಪಾದಯಾತ್ರೆ ಮುಟ್ಟುತ್ತೆ. ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಹನುಮ ಧ್ವಜ ಹಾರಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಹಾಗೂ ಮನವಿಯನ್ನು ಕೂಡ ಪ್ರತಿಭಟನಾಕಾರರು ಸಲ್ಲಿಸಿರುವಂತದ್ದು. ಪ್ರತಿಮಾ, ಎಸ್ ನಂದನ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.